ಮನೆಗಳ ಹಕ್ಕುಪತ್ರ ಸಿಗದೆ ಬಡ ಮಹಿಳೆಯರು ಪರದಾಡ್ತಿದ್ದಾರೆ. ಕಚೇರಿಗೆ ಅಲ್ದು ಎಂಕೆ ಹುಬ್ಬಳ್ಳಿ ನಿವಾಸಿಗಳು ಸುಸ್ತಾಗ್ಬಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ ಸಂತ್ರಸ್ತ ಮಹಿಳೆಯರು. ಯಾವಾಗ ಮನೆಯ ಹಕ್ಕುಪತ್ರಗಳನ್ನ ವಿತರಣೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈಗಾಗಲೇ ಕಚೇರಿಗಳಿಗೆ ಅಲ್ದು ಪಾಪ ಸಾಕಾಗ್ಬಿಟ್ಟಿದ್ದಾರೆ. ಇನ್ನೂ ಅವರಿಗೆ ಮನೆಗಳ ಹಕ್ಕುಪತ್ರ ಸಿಗ್ತಾ ಇಲ್ಲ. ಎಂಕೆ ಹುಬ್ಬಳ್ಳಿ ನಿವಾಸಿಗಳು ಈ ರೀತಿಯಾಗಿ ಕಚೇರಿಯಿಂದ ಕಚೇರಿಗೆ ಅಲ್ದಾಡ್ತಾ ಇರೋದು. ಬೆಳಗಾವಿ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ ಸದ್ಯಕ್ಕೆ ಈ ಸಂತ್ರಸ್ತ ಮಹಿಳೆಯರು. ಕಳೆದ 30 ವರ್ಷಗಳಿಂದ ವಾಸವಿರುವಂತ ಬಡ ಕುಟುಂಬಗಳು, ಆದರೆ ಆ ಮನೆಗಳಿಗೆ ಹಕ್ಕುಪತ್ರ ಇಲ್ಲ. ಎಂಕೆ ಹುಬ್ಬಳ್ಳಿಯ ವಾರ್ಡ್ ನಂಬರ್ 12ರಲ್ಲಿ ಈ ಸಂತ್ರಸ್ತರು ವಾಸಿಸ್ತಾ ಇರೋದು. ಪಟ್ಟಣ ಪಂಚಾಯಿತಿಯಿಂದ ಮೂಲಭೂತ ಸೌಕರ್ಯ ಕಲ್ಪಿಸಲಾಗಿದೆ, ಆದರೆ ಮನೆಗಳ ಹಕ್ಕುಪತ್ರ ಮಾತ್ರ ಇದುವರೆಗೂ ಸಿಗ್ತಾ ಇಲ್ಲ. ಅದು ತಮ್ಮದೇ ಮನೆ ಅಂತ ತೋರಿಸೋದಕ್ಕೆ ಒಂದು ಹಕ್ಕುಪತ್ರ ಕೂಡ ಅವರ ಹತ್ರ ಇಲ್ಲ. ಈ ಸಂತ್ರಸ್ತ ಮಹಿಳೆಯರ ಜೊತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಮಾತನಾಡಿದ್ದಾರೆ. ಅವ್ರ ಸಮಸ್ಯೆ ಏನು, ಎಷ್ಟು ವರ್ಷದ ಸಮಸ್ಯೆ ಅಂತ ನೋಡೋಣ. ಸರ್ಕಾರ ಬಡವರಿಗಾಗಿ ಅನೇಕ ವಸತಿ ಯೋಜನೆ ಮಾಡಿದೆ. ಇದೇ ರೀತಿ ವಸತಿ ಯೋಜನೆಯಲ್ಲಿ ಮನೆ ಕೊಟ್ಟರು ಕೂಡ ಮನೆಯ ಹಕ್ಕುಪತ್ರ ಎಷ್ಟೋ ಸಂತ್ರಸ್ತರಿಗೆ ಸಿಕ್ಕಿಲ್ಲ. ಈಗ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಒಂದು ಸಂತ್ರಸ್ತರು ಬಂದಿರತಕ್ಕಂಥದ್ದು. ಸಾಕಷ್ಟು ಜನ ಸಂತ್ರಸ್ತರಿಗೆ ಕಳೆದ 15ರಿಂದ 30 ವರ್ಷಗಳಿಂದ ಈ ಒಂದು ಮನೆಯನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಹಕ್ಕುಪತ್ರವನ್ನು ಕೊಟ್ಟಿಲ್ಲ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಕೇಳೋಣ. ಯಾವ್ರಮ್ಮ ನಿಮ್ದು? ಎಂಕೆ ಹುಬ್ಬಳ್ಳಿ ರೀ. ಯಾಕೆ ಬಂದಿರಲ್ಲ? ಯಾಕೆ ಬಂದೇವ ಅಂದ್ರಿ, ನಮಗೆ ಮನಿ ಇರಾಕ ಈಗ 40 ವರ್ಷ ಆತ್ರ ನಾವು ಉಳಿದ್ರ ಆತರ ಹಕ್ಕುಪತ್ರ ಇಲ್ರಿ. ಏನು ನಮಗೆ ಗೌರ್ಮೆಂಟ್ದಿಂದ ಸಹಾಯ ಇಲ್ರಿ. ಅದಕ್ಕೆ ಏನು ನಳ ಕೊಟ್ಟಾರು, ಲೈಟ್ ಕೊಟ್ಟಾರ್ರಿ, ಏನು ನಮ್ಗೆ ಗೌರ್ಮೆಂಟ್ ಸಹಾಯ ಇಲ್ರಿ. ಮತ್ತು ಆ ಥರ ಹಕ್ಕುಪತ್ರ ಇಲ್ರಿ ನಮಗೆ. ನಾಳೆ ಹಿಂದಿಲ್ಲ ನಾಳೆ ಬಂದು ಎಬ್ಸಿರಿ ನಾವು ಎಲ್ಲಿ ಹೋಗೋಣ, ನಮಗೆ ಮತ್ತೊಂದು ಮನಿನೂ ಇಲ್ರಿ, ಇರಾಕ ಹೊಲಾನೂ ಇಲ್ರಿ. ಅದಕ್ಕೆ ಅವ್ರ ಹಕ್ಕುಪತ್ರ ಕೊಡ್ಲಿ ನಮಗೆ ಅಂತ ಬೇಡ್ಕೊಳತ್ತೇವೆ ನೋಡ್ರಿ. ನಾವು 20 ವರ್ಷ ದಡ್ಡಿ ಹಾಕಿ ಉಳಿದ್ರಿ. ಈಗ ಮನೆ ಹಾಕೊಂಡ್ 20 ವರ್ಷ ಸಾಲ ಮಾಡಿ ಹಾಕಿದೇವ್ರಿ. ಮತ್ತೀಗ ಮನಿ ನಮ್ಮ ಹೆಸರಲ್ಲೇ ಮಾಡ್ರಿ. ಮನಿ ಅಷ್ಟ ನಮ್ಮ ಏನು ಸಮಸ್ಯೆ ಆಗೈತ್ರಿ ಸರ್? ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಸರ್ ಸುಮಾರು 20ರಿಂದ 30 ವರ್ಷ ವಾಸ ಆದೇವು ಸರ್. ನಾವಲ್ಲಿ ನಮಗೆ ರೋಡ್ ಮಾಡಿದ್ದಾರೆ ಸರ್, ಗಟರ್ ಮಾಡಿದ್ದಾರೆ, ಕರೆಂಟ್ ವ್ಯವಸ್ಥೆ ಇದೆ. ಮನೆಗೆ ನಮ್ಮ ಹೆಸರಲ್ಲಿ ನಳನು ಕೊಟ್ಟಾರೆ. ಬಟ್ ನಮ್ಮ ಮನೆಗಳು ಉತ್ತಾರ ಪಂಚಾಯತ್ ಒಳಗೆ ದಾಖಲೆ ಮಾಡ್ತಾ ಇಲ್ಲ ಸರ್. ಅದರ ಸಂಬಂಧ ನಾವು ಇವತ್ತು ದಾಖಲೆ ಮಾಡ್ಕೊರಿ ಅಂತ ಹೇಳಿ DC ಅವರಿಗೆ ಮನವಿ ಮಾಡ್ಕೋಕೆ ಬಂದೆವು ಸರ್. ಅದೇ ರೀತಿಯಾಗಿ ಅಲ್ಲೇ ಏನು ನಮ್ಮ ಮಕ್ಕಳು ಎಜುಕೇಷನ್ ಆಯಿತು, ನಮ್ದಾಯಿತು. ಯಾಕಂದರೆ ಯಾವುದೂ ನಮಗೆ ಅಲ್ಲಿ ಮನೆ ಮೇಲೆ ಸಾಲ ಆಯಿತು, ಏನೋ ನಮಗೆ ತೊಂದರೆ ಭಾಳ ಆಗ್ತಾಯಿದೆ ಸರ್. ಇಮಿಡಿಯೇಟ್ DC ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್. ಅದನ್ನೆಲ್ಲ ನಮಗೆ ಒಂದು ಸ್ವಲ್ಪ ಎಷ್ಟು ಮನೆಗಳು ಅದಾವ, ಎಷ್ಟು ಕುಟುಂಬಗಳು ಅದಾವ? ಒಂದು 100 ಅದಾವೆ ಸರ್. 50ರಿಂದ 100 ಕುಟುಂಬಗಳು ಅದಾವೆ. ಏನು ಮಾಡ್ತಾರೋ ಎಲ್ಲ ಕೆಲಸ? ಕೂಲಿ ಕೆಲಸ ಮಾಡ್ತಾರೆ ಸರ್. ಎಲ್ಲ ರೈತರು ಸರ್. ಏನು ಮಾಡ್ತಾರವ? ಕೂಲಿ ಕೆಲಸ ಮಾಡ್ತೇವೆ ಸರ್. ಹ್ಞೂ ರೀ. ಇಲ್ರಿ, ಕೊಟ್ಟಿಲ್ರಿ ಸರ್. ಇದು ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ವಾರ್ಡ್ ನಂಬರ್ 12ರಲ್ಲಿ 40-45 ವರ್ಷಗಳಿಂದ ಬಡ ಕುಟುಂಬಗಳು ವಾಸ ಇರ್ತಕ್ಕಂಥ ಸ್ಥಳ. ಮೊದಲು ಗುಡಿಸಲು ಪತ್ರಾಸ್ ಹಾಕ್ಕೊಂಡಿದ್ರು. ಈಗ ಫೈನಾನ್ಸ್ಗಳಲ್ಲಿ ಸಣ್ಣ ಸಂಘ ಸಂಸ್ಥೆಗಳಲ್ಲಿ ಸಾಲವನ್ನು ತೊಗೊಂಡು ಮನೆಗಳನ್ನು ಕಟ್ಕೊಂಡಿದ್ದಾರೆ. ಅದಕ್ಕೆ ನಾವು DC ಅವ್ರಿಗೆ ಏನು ವಿನಂತಿ ಮಾಡ್ಕೊಳ್ತೀವಿ ಅಂತಂದ್ರೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು 40 ವರ್ಷದಿಂದ ವಾಸ ಇರ್ತಕ್ಕಂಥ ಸಣ್ಣ ಕುಟುಂಬಗಳಿಗೆ ವಾಸಸ್ಥಾನದ ಸಕ್ರಮ ಅಂತಕ್ಕಂಥ ಮನೆ ಹಕ್ಕುಪತ್ರಗಳನ್ನು ಕೊಡಬೇಕು. ಅಕಸ್ಮಾತಾಗಿ ಕೊಡದೇ ಇದ್ರೆ ಏನಾಗ್ತದೆ, ಎಲ್ಲ ಕುಟುಂಬಗಳು ಬೀದಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಈಗಾಗಲೇ ಫೈನಾನ್ಸಿನ ತೊಂದರೆ ಆಗ್ತಾಯಿದೆ. ಸಂಘ ಸಂಸ್ಥೆಗಳ ಹಣ ತೊಗೊಂಡು ಅದನ್ನು ವಾರ ತುಂಬತಕ್ಕಂಥ ಅದು ಪರಿಸ್ಥಿತಿ ಅಧೋಗತಿಗೆ ಅದು. ಅದಕ್ಕಾಗಿ ನಾವು DC ಅವರಿಗೆ ವಿನಂತಿ ಮೂಲಕವಾಗಿ ಮನವಿಯನ್ನು ಮಾಡ್ಕೊಳ್ತೀನಿ. ಏನಂತಂದ್ರೆ, ಆ 100 ಕುಟುಂಬಗಳ ಕಣ್ಣೀರು ಒರೆಸ್ತಕ್ಕಂಥ ಕಾಯಕವನ್ನು ತಾವು ಮಾಡಬೇಕು. ಯಾಕಂತಂದ್ರೆ ಅಕಸ್ಮಾತಾಗಿ 100 ಕುಟುಂಬಕ್ಕೆ ಮಾಡದೆ ಇದ್ರೆ 1000 ಜನರು ಕರ್ಕೊಂಡ್ಬಂದು ಇದೇ DC ಆಫೀಸ್ ಮೂಲಕ ಅವರೆಲ್ಲರೂ ಇಲ್ಲೇ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ DC ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ, ಆ 100-120 ಕುಟುಂಬಗಳಿಗೆ ಹಕ್ಕುಪತ್ರವನ್ನು ನೀಡಬೇಕು. ಯಾಕಂದ್ರೆ ಪಂಚಾಯತಿ ಈಗಾಗಲೇ ಏನು ಕೊಟ್ಟದಂದ್ರೆ, ಕರೆಂಟ್ ಕೊಟ್ಟದ, ಗಟರ್ ವ್ಯವಸ್ಥೆ ಮಾಡ್ಯದ, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಅದು ಹಕ್ಕುಪತ್ರ ಕೊಟ್ಟರೆ ಮುಗಿದು ಹೋಗ್ತದೆ. ಅದಕ್ಕೆ DC ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, 100 ಕುಟುಂಬಗಳ ಕಣ್ಣೀರು ಒರೆಸ್ತಕ್ಕಂಥ ಕಾಯಕವನ್ನು ತಾವು ಮಾಡಬೇಕಂತೇಳಿ ಆ ಎಲ್ಲ ಕುಟುಂಬಗಳ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇದು ಏನಂದರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಗ್ರಾಮದ ಸಂತ್ರಸ್ತರು ಅಂತ ಹೇಳ್ಬೋದು. ಏನು ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಇವರಿಗೆ ಸರ್ಕಾರದಿಂದ ಮನೆ ಸೇರಿದ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯ ಒದಗಿಸಿಕೊಡಲಾಗಿದೆ. ಆದರೆ ಹಕ್ಕುಪತ್ರ ಕೊಟ್ಟಿಲ್ಲ ಅನ್ನೋಂಥ ಒಂದು ನೋವು ಈ ಒಂದು ತಾಯಂದ್ರಿಗೆ ಈಗ ಕಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಜಿಲ್ಲಾಡಳಿತ ತಕ್ಷಣವೇ ನಮಗೆ ಹಕ್ಕುಪತ್ರ ಒದಗಿಸಿಕೊಡುವ ಮೂಲಕ ನಮಗೆ ಭದ್ರತೆಯನ್ನು ಒದಗಿಸಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾಡ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೋಟಾರಗಸ್ತಿ, TV5 ಬೆಳಗಾವಿ.